ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ನೀವು ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಒಂದು ವಿಡಿಯೋ ನಿಮಗೆ ಬೇಗ ತಲುಪುತ್ತೆ. ಮತ್ತು ನೋಡಿರಿ, ಇವತ್ತು ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಮನೆಯೆಲ್ಲ ಗುಡಿಸ್ಕೊಳಕತ್ತೀನಿ. ಹಾಗೆ ಎಲ್ರಿಗೂ ಮಣ್ಣೆತ್ತಿನ ಹಬ್ಬದ ಶುಭಾಶಯಗಳು. ಮನೆಯೆಲ್ಲ ಗುಡಿಸ್ಕೊಂಡಾದ್ಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಳಕತ್ತೀನಿ. ಒರೆಸ್ಕೊಂಡು ಬೆಳಗಿನ ನಾಷ್ಟಕ್ಕೆ ನಾವು ಇವತ್ತು ಇಡ್ಲಿ ಮಾಡಿವಿ. ನಾಷ್ಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನಾವಿವಾಗ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಹಾಗೆ ನನ್ನ ಮದುವೆ ಆಗೋ ಹುಡುಗ ನೋಡ್ರಿ ಒಂದು ಹೊರಗಡೆ ಹೊಂಟಿವಿ. ಎಲ್ಲಿ ಅಂತ ಹೇಳ್ತೀನಿ ಬರ್ರಿ. ಇವಾಗ ನೋಡ್ರಿ, ಬೆಳಗ್ಗೆ ಒಂದು 10 ಗಂಟೆ ಆಗಿತ್ತು. ನಾನು ಇವಾಗ ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ನಮ್ಮೂರು ಬಸ್ ಸ್ಟ್ಯಾಂಡಿಂದ ನಾನು ಇವಾಗ ನಮ್ಮ ಬಾದಾಮಿಗೆ ಹೋಗಬೇಕು. ಬಾದಾಮಿಯಿಂದ ನೆಕ್ಸ್ಟ್ ನಾನು ಗುಳೇದ ಗುಡ್ಡಕ್ಕೆ ಹೋಗಬೇಕು. ಅಲ್ಲಿಂದ ನಾನು ಇವಾಗ ಟೆಂಪಲ್ಗೆ ಹೋಗೋದೈತ್ರಿ. ಅದು ಯಾವ ಟೆಂಪಲ್ ಅಂತ ಹೇಳ್ತೀನಿ ಬರ್ರಿ. ನೋಡಿರಿ, ಈ ಬಿಸಿಲಿನಾಗ ನಮಗೆ ಹೊರಗಡೆ ಬರೋಕ್ಕೆ ಒಂಥರ ಆಗುತ್ತೆ. ಅಂಥದ್ರಲ್ಲಿ ಇಲ್ಲಿ ನೋಡಿರಿ, ಹಳ್ಳಿ ಜೀವನ ಯಾವ ಥರ ಐತಿ ಅಂಥೇಳಿ ಪಾಪ ಅವರು ಹೊಲಕ್ಕೆ ಹೋಗಿ ಮೇವೆಲ್ಲ ಮಾಡ್ಕೊಂಡು ಬಂದಾರ. ನನಗೆ ಇಷ್ಟು ಬಿಸಿಲಿಗೆ ಅಯ್ಯೋ ಅನ್ನಿಸ್ತು. ನಾನು ನೋಡಿರಿ, ಮೊದಲೇ ನಮ್ಮೂರಿಂದ ಬಾದಾಮಿಗೆ ಹೋಗೀನಿ ರೀ ಆಟೋದಾಗ. ಮತ್ತು ಬಾದಾಮಿಯಿಂದ ಬಸ್ಸಿಗೆ ಹೋಗೀನಿ ಗುಳೇದ ಗುಡ್ಡಕ್ಕೆ. ಅಂದರೆ ನನ್ನ ಹುಡುಗನೂರು ಗುಳೇದ ಗುಡ್ಡ. ನಾನು ಗುಳೇದ ಗುಡ್ಡಕ್ಕೆ ಹೋಗೀನಿ. ಗುಳೇದ ಗುಡ್ಡದಾಗಿಂತ ಇವಾಗ ನಾನು ಅವರು ಬೈಕ್ನಾಗ ನೋಡ್ರಿ, ನಾವು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಒಂದು ದೇವಸ್ಥಾನಕ್ಕೆ ಹೊಂಟಿವಿ. ಆಲ್ಮೋಸ್ಟು ಫೇಮಸ್ ಟೆಂಪಲ್ಲೇ, ಕೂಡಲ ಸಂಗಮ ಬಸವಣ್ಣನವ್ರದ್ದು ಟೆಂಪಲ್ ನೋಡ್ರಿ. ನಾನಂತೂ ಫಸ್ಟ್ ಟೈಮ್ ಹೋಗೋದು, ನಾನು ಹೋಗೇ ಇಲ್ಲ. ಎಂಟ್ರೆನ್ಸ್ ಬಂದೇ ಬಿಡ್ತು. ನಮ್ಮ ಬಾದಾಮಿಯಿಂದ ಕೂಡಲ ಸಂಗಮ ದೇವಸ್ಥಾನಕ್ಕೆ ಏನಿಲ್ಲ ಅಂದರೂ ಸುಮಾರು ಒಂದು 50 ಕಿಲೋಮೀಟ್ರ್ ಆಗತ್ತೆ ರೀ. ಬಟ್ ನಾವು ಗುಳೇದ ಗುಡ್ಡದಾಗಿಂತ ಹೋಗಿರೋದ್ರಿಂದ ನಮಗೊಂದು ಸ್ವಲ್ಪ 42-45 ಏನೋ ಕಿಲೋಮೀಟ್ರ್ ಆಗೈತೆ ರೀ. ನಾವು ಬೈಕಲ್ಲೇ ಹೋಗಿವಿ. ನೋಡಿರಿ, ಫಸ್ಟ್ನೇ ದ್ವಾರ ಬಂತಲ್ರಿ, ಆ ದ್ವಾರ ಆಗಿಂದ ಮತ್ತೆ ಮುಂದಕ್ಕೆ ಹೋಗಬೇಕು. ಇಲ್ಲೆಲ್ಲ ಕೂಡಲ ಸಂಗಮ ಹೇಗೆ ಹತ್ತಿರ ಆಗುತ್ತೆ ಅವಾಗವಾಗ ಫುಲ್ಲು ರೋಡ್ ಅಂತೂ ನೀಟ್ ನೋಡಿರಿ. ಫುಲ್ಲು ಹೂವಿಂದ ಎಲ್ಲ ಚೆನ್ನಾಗಿ ನೀಟ್ ಐತಿ, ಸ್ವಚ್ಛತೆಯಿಂದ ಕೂಡೈತಿ. ಮತ್ತು ಇದು ನೋಡಿರಿ ಸೆಕೆಂಡ್ನೇ ದ್ವಾರ. ಈಗ ನಾವು ಕೂಡಲ ಸಂಗಮಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ನೇ ದ್ವಾರ, ಆಮೇಲೆ ಸೆಕೆಂಡ್ನೇ ದ್ವಾರ. ಇಲ್ಲಿಂದ ಒಂದು 4 ಕಿಲೋಮೀಟರ ಅಥವಾ 3 ಕಿಲೋಮೀಟರ್ ಐತ್ರಿ. ಫಸ್ಟ್ ದ್ವಾರದಿಂದ 7 ಕಿಲೋಮೀಟ್ರ್ ಆಗುತ್ತೆ. ಸೆಕೆಂಡ್ ದ್ವಾರದಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಇದು ಬಸವಣ್ಣನವ್ರದ್ದು ಕೂಡಲ ಸಂಗಮದ ಸರ್ಕಲ್ ನೋಡ್ರಿ. ಅಲ್ಲೇ ಬಸವಣ್ಣನವ್ರ ಮೂರ್ತಿನೇ ಐತಿ. ನಾವಿವಾಗ ಸ್ಟ್ರೇಟ್ ಹೋಗೇ ಬಿಡಿದ್ರಿ. ಇವಾಗ ನೋಡ್ರಿ, ನಾವು ಬಂದೇ ಬಿಟ್ಟಿವಿ ದೇವಸ್ಥಾನಕ್ಕೆ. ನಾನು ಫಸ್ಟ್ ಟೈಮ್ ಬರ್ದು, ನನಗಂತೂ ದೇವಸ್ಥಾನ ನೋಡಿ ಸಿಕ್ಕಾಪಟ್ಟೆ ಫುಲ್ ಖುಷಿ ಆಯಿತು. ಮತ್ತು ಈ ಕಡೆ ಏನೈತಿ ನೋಡ್ರಿ, ಇದು ತೇರಿನ ಮನೆ, ತೇರು ಐತಿ ಇದ್ರೊಳಗೆ. ಫುಲ್ಲು ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ಫುಲ್ ಎಷ್ಟು ಸ್ವಚ್ಛ ಐತೆ ಅಂದ್ರೆ ಅಷ್ಟು ಸ್ವಚ್ಛ ಐತ್ರಿ ದೇವಸ್ಥಾನ ಮಾತ್ರ. ಮತ್ತು ಬೈಕ್ ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಗನೂ ಐತಿ. ಮತ್ತು ಈ ಬಸವಣ್ಣನವ್ರದ್ದು ಎಂಟ್ರೆನ್ಸ್ ಒಳಗೆ ಹೋದ ತಕ್ಷಣ ನಮಗೆ ಮೊದಲನೇದು ಅಕ್ಕಮಹಾದೇವ್ರವ್ರ ಫೋಟೋ, ಹಾಗೆ ದಯವೇ ಧರ್ಮದ ಮೂಲವಯ್ಯ ಅನ್ನೋ ಒಂದು ಸೆಂಟೆನ್ಸ್ ಕಾಣುತ್ತಾ. ಇಲ್ಲಿ ಸೈಡ್ ಬಸವಣ್ಣನವರ ಫೋಟೋ ಐತಿ ನೋಡ್ರಿ. ನಾನು ಎಂಟ್ರೆನ್ಸ್ ಒಳಗಡೆ ಬಂದೇ ಬಿಟ್ವಿ. ನೋಡ್ರಿ, ಇದೇ ನೋಡ್ರಿ ಸುತ್ತ. ಆ ಕಡೆ ಏನೈತಿ ನೋಡ್ರಿ, ನೆರಳಿಗೆಲ್ಲ ಜನಕ್ಕೆ ಕುತ್ಕೊಳ್ಳೋಕೆ ಜಾಗ ಮಾಡ್ಯಾರ, ಚೆನ್ನಾಗೈತಿ. ಆರಾಮ್ಸೆ ಯಾವ ಟೈಮಲ್ಲಿ ಬಂದರೂ ಆರಾಮ್ಸೆ ರೆಸ್ಟ್ ಮಾಡ್ಬೋದು. ಇಲ್ಲಿ ಕೂಡ ಆರಾಮ್ಸೆ ಕುತ್ಕೊಳ್ಳೋಕೆ ಜಾಗ ಐತಿ. ಆ ಸೈಡ್ ಕೂಡ ಐತಿ. ಇದು ಮಧ್ಯದಲ್ಲಿ ಏನೈತಿ ನೋಡ್ರಿ, ಗರ್ಭಗುಡಿ, ನಮ್ಮ ಬಸವಣ್ಣನವರ ಗರ್ಭಗುಡಿ ಐತ್ರಿ. ಆ ಕಡೆ ಏನೈತ್ರಿ, ಫುಲ್ಲು ನೀರು ಐತಿ. ಬೋಟಿಂಗ್ದು ಹೋಗೋ ಕೂಡ ಐತಿ. ನಾವು ಬಂದ ತಕ್ಷಣ ಸೀದಾ ಇವಾಗ ಕಾಯಿ ತೊಗೊಂಡು ಬಂದೀವ್ರಿ. ಕಾಯಿ ಮತ್ತು ಉದ್ದಿನ ಕಡ್ಡಿ ಅಷ್ಟೇ ಅಂತ ಈ ಟೆಂಪಲ್ಗೆ ತರೋದು. ಹಾಗಾಗಿ ನಾವು ಕಾಯಿ ಮತ್ತು ಉದ್ದಿನ ಕಡ್ಡಿ ತೊಗೊಂಬಂದೀವಿ. ಅಲ್ಲೆಲ್ಲ ಕಾಯಿ ಒಡ್ಸಕತ್ತಾರೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ವಲ್ಪ ಗದ್ದಲನೂ ಐತ್ರಿ. ಇಲ್ಲೇ ಗಣಪತಿ ವಿಗ್ರಹ ಐತಿ, ಇಲ್ಲೇ ಪೂಜೆ, ಇಲ್ಲೇ ಕಾಯಿ ಹೊಡಿತಾರೆ. ಸೊ ನಾನು ಇಲ್ಲಿ ನಮಸ್ಕಾರ ಮಾಡಿ, ನಮ್ಮ ಗಂಡ ನೋಡ್ರಿ ಕಾಯೆಲ್ಲ ಒಡಿಸ್ಕೊಂಡು ಉದ್ದಿನ ಕಡ್ಡಿ ಬೆಳಗಿದ್ರು. ಇಲ್ಲಿಂದ ನಾವಿವಾಗ ನಮ್ಮ ಗರ್ಭಗುಡಿ ಒಳಗೆ ದರ್ಶನಕ್ಕೆ ಹೋಗ್ಬೇಕ್ರಿ. ಆ ಕಡೆಯಿಂದ ದರ್ಶನ ತೊಗೊಂಡು ಬರ್ತಾರೆ. ನಾವಿವಾಗ ಲೈನಿಗೆ ಹಚ್ಚೀವಿ. ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ರಶ್ ಐತಿ. ನಾವಿವಾಗ ಒಳಗಡೆ ಹೊಂಟೀವ್ರಿ. ಬಟ್ ನಾನೇನೋ ಅಂದ್ಕೊಂಡಿದ್ದೆ ವೀಡಿಯೋ ಮಾಡೋಕ್ಕೆಲ್ಲ ಅಲವ್ ಐತೋ ಇಲ್ಲ ಅಂಥೇಳಿ. ಬಟ್ ವೀಡಿಯೋ ಮಾಡೋಕ್ಕೆಲ್ಲ ಅಲವ್ ಐತಿ ಹಾಕ್ಯಾರ, ಬಟ್ ಅಲವ್ ಇಲ್ಲ ಅಂಥೇಳಿ ಆದರೂ ಕೂಡ ವೀಡಿಯೋ ಮಾಡೋಕ್ಕೆ ಬಿಟ್ಟಾರಿ. ಏನು ಹೇಳಲಿಲ್ಲ. ನನಗಂತೂ ಫುಲ್ ಖುಷಿ ಆಯಿತು. ಕೂಡಲ ಸಂಗಮೇಶ್ವರ ದೇವಾಲಯ ಅಂತ ಐತಿ ನೋಡ್ರಿ. ಚೆನ್ನಾಗೈತಿ, ನೀಟ್ ಐತಿ, ಸ್ವಚ್ಛತೆ ಐತಿ. ನನಗೆ ಗೊತ್ತಿದ್ದಷ್ಟು ಬಸವಣ್ಣನವರ ಬಗ್ಗೆ ಸ್ವಲ್ಪ ಹೇಳ್ತೀನಿ ರೀ. ಈ ಕೂಡಲ ಸಂಗಮ ದೇವ ಟೆಂಪಲ್ ಏನೈತ್ರಿ ನೋಡ್ರಿ, ಬಾಗಲಕೋಟೆ ಜಿಲ್ಲೆಯಾಗ ಐತ್ರಿ. ಇದು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಪವಿತ್ರ ಸಂಗಮ ಕೂಡ ಆಗೈತ್ರಿ.
ನಮ್ಮ ಬಸವಣ್ಣನವರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಮತ್ತು ಇವರ ತಂದೆ ತಾಯಿ ನೋಡ್ರಿ ಮಾದರಸ ಮತ್ತು ಮಾದಲಾಂಬಿಕೆ. ಮತ್ತು ನಮ್ಮ ಬಸವಣ್ಣನವರು ಜಾತಿ ಪದ್ಧತಿ, ಮೂಢನಂಬಿಕೆ, ಲಿಂಗ ತಾರತಮ್ಯವನ್ನು ಭಾಳ ಅಂದರೆ ತುಂಬ ವಿರೋಧಿಸ್ತಿದ್ರು. ಮತ್ತು ಇವರ ಅಂಕಿತನಾಮ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ, ಕೂಡಲ ಸಂಗಮ ದೇವ. ಮತ್ತು ನೋಡ್ರಿ ನಾನಿಲ್ಲಿ ಬರುವಾಗ ಪೂಜಾರಿ ಇದ್ದರು, ಬಟ್ ವೀಡಿಯೋ ಮಾಡಾಕತ್ತಿದ್ದೆ. ಬಟ್ ಎಂಥದ್ದು ಹೇಳಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ. ನನಗಂತೂ ನೀಟಾಗಿ ಬಸವಣ್ಣನವರದ ದರ್ಶನ ಆಯಿತು. ಮತ್ತು ವೀಡಿಯೋ ಕೂಡ ಅಷ್ಟೇ ಕ್ಲಿಯರಾಗಿ ಬಂದಿತ್ತು. ಮತ್ತು ಅಲ್ಲಿ ಒಂದು ಸ್ವಲ್ಪ ಪ್ರಸಾದ ಕೂಡ ಇಟ್ಟಿದ್ದರು. ಬಂದ ಭಕ್ತಾದಿಗಳೆಲ್ಲ ದರ್ಶನ ತೊಗೊಂಡು ಪ್ರಸಾದ ತೊಗೊಂಡು ತಿನ್ಕೊಂಡು ಬರ್ಬೋದಿತ್ತು. ಮತ್ತು ಇಲ್ಲಿ ನೋಡ್ರಿ ನಾವಿವಾಗ ಬಸವಣ್ಣನವರ ಐಕ್ಯ ಮಂಟಪದ ತನಕ ಹೊಂಟೀವಿ ನೋಡ್ರಿ. ಒಂದು ಟಿಕೆಟ್ ಏನಿಲ್ಲ ಅಂದರೂ 5 ರೂಪೀಸ್ ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ರಿ. ಮತ್ತು ಇಲ್ಲಿ ನೋಡ್ರಿ ಮೇಲ್ಗಡೆ ಅಂತೂ ತುಂಬ ಗಾಳಿ ಇದೆ. ಮತ್ತು ಇನ್ನೊಂದು ಬಸವಣ್ಣನವರ ಬಗ್ಗೆ ಹೇಳೋದೇನಂದ್ರೆ, ಸಮಾಜದ ಎಲ್ಲ ಜನರಿಗೂ ಕಾಯಕವೇ ಕೈಲಾಸ, ದಾಸೋಹ ಪದ್ಧತಿ, ಸಮಾನತೆ, ಇನ್ನೂ ಹಲವಾರು ಸಂದೇಶಗಳನ್ನ ನೀಡ್ತಿದ್ರು ಬಸವಣ್ಣನವರು. ಇವಾಗ ನಾವು ಬಸವಣ್ಣನವರ ಐಕ್ಯ ಮಂಟಪದ ತನಕ ಹೊಂಟೀವ್ರಿ. ಇಲ್ಲಿಂದ ನೋಡ್ರಿ ಇದು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, 3ನೇ ಸ್ಟೆಪ್ ಅಂಥೇಳಿ ಸ್ಟೆಪ್ ಬೈ ಐತಿ. ಇದು ಕೆಳಗಡೆ ಬರುತ್ತೆ ರೀ. ಇದು ಐಕ್ಯ ಮಂಟಪ ನೋಡ್ರಿ. ಈ ಐಕ್ಯ ಮಂಟಪದೊಳಗೆ ಕೆಳಗಡೆ ಶಿವಲಿಂಗ ಐತ್ರಿ. ಅಲ್ಲೇ ಜನರೆಲ್ಲ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು. ಮತ್ತು ಆ ಶಿವಲಿಂಗದ ಕೆಳಗೆ ಕೂಡ ನೀರು ಬರ್ತೈತ್ರಿ. ನನಗೆ ಗೊತ್ತಿಲ್ಲ ಎಲ್ಲಿಂದ ನೀರು ಬರುತ್ತಂತ. ಲೈಟಾಗಿ ಕೆಲವೊಂದು ಸಲ ಫುಲ್ಲು ನೀರು ಇರುತ್ತೆ ಅಂತ ಹೇಳ್ತಾರೆ. ನಾವು ಹೋದ ಸಮಯದಾಗ ನೀರೇನಿರಲಿಲ್ಲ. ಮತ್ತು ನೋಡ್ರಿ ಅಲ್ಲೆಲ್ಲ ಬಂದಂಥ ಭಕ್ತಾದಿಗಳೆಲ್ಲ ನಮಸ್ಕಾರ ಮಾಡಕತ್ತಾರ. ನೋಡ್ರಿ ಹೇಗೈತಿ ಶಿವಲಿಂಗ. ಯಾರೆಲ್ಲ ಇನ್ನೂ ಕೂಡಲ ಸಂಗಮಕ್ಕೆ ಬಂದಿಲ್ಲ, ಬಂದು ನಮ್ಮ ಬಸವಣ್ಣನವರ ದರ್ಶನ ತೊಗೊಂಡು ಹೋಗ್ರಿ. ಮತ್ತು ಇಲ್ಲೇ ನೋಡ್ರಿ ನಾವು ಸ್ವಲ್ಪ ನನಗೂ ಇಲ್ಲಿ ಕೂಡ ನೀಟಾಗಿ ವೀಡಿಯೋ ಮಾಡೋಕ್ಕಾಯ್ತು. ಮತ್ತು ಇಲ್ಲಿಂದ ನೋಡ್ರಿ ಮೇಲ್ಗಡೆಯಿಂದ ಈ ನಮ್ಮ ಐಕ್ಯ ಮಂಟಪ, ಬಸವಣ್ಣನವರ ಐಕ್ಯ ಮಂಟಪ ಹೇಗೆ ಕಾಣುತ್ತೆ ನೋಡ್ರಿ, ಚೆನ್ನಾಗೈತಿ. ಮತ್ತು ಇದು ನೋಡ್ರಿ ಶ್ರಾವಣ ಟೈಮ್ನಾಗ ಸಿಕ್ಕಾಪಟ್ಟೆ ಜಾತ್ರೆ ಇರುತ್ತೆ ನಮ್ಮ ಕೂಡಲ ಸಂಗಮದಾಗ. ಈ ಕೂಡಲ ಸಂಗಮದಾಗ ಜಾತ್ರೆ ಟೈಮ್ನಾಗ ಆ ಕಳಸ ಅಂತ ಏನು ಹೇಳ್ತಾರೆ ನೋಡ್ರಿ, ಅದನ್ನು ಬಾಗಲಕೋಟೆಯಿಂದ ತರ್ತಾರಂತ. ಅದು ಚಿನ್ನದ ಕಳಸ ಅಂತಾರೆ. ನಾನು ಯಾವತ್ತೂ ಜಾತ್ರೆಗೆ ಬಂದಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಶ್ರಾವಣದಾಗ ಏನಾದರೂ ಜಾತ್ರೆ ಇದ್ರೆ ಖಂಡಿತ ನಾನು ಬರ್ತೀನಿ. ಫಸ್ಟ್ ಎಂಟ್ರೆನ್ಸ್ಗೆ ಶಿವಲಿಂಗ ಅಂತ ಹೇಳಿದೆ ನೋಡ್ರಿ. ಮತ್ತು ಈ ಕಡೆ ನೋಡ್ರಿ ಫುಲ್ಲು ನೀರು, ಆ ಕಡೆ ಕೂಡ ಫುಲ್ಲು ನೀರು. ಇದು ಕೃಷ್ಣಾ ನದಿ ಅಂತ. ಮತ್ತು ನೋಡ್ರಿ ನಾವು ಕೆಳಗಡೆ ಬರಕತ್ತೀವಿ. ನಮ್ಮ ಅವರು ನೋಡ್ರಿ ಹಾಯ್ ಮಾಡಕತ್ತಾರ. ಅವರಂತೂ ಎಂಥ ವೀಡಿಯೋ ಅಂತ ಅನ್ನಕತ್ತಿದ್ರು. ಮತ್ತು ಇಲ್ಲೇ ನೋಡ್ರಿ ನಾವು ಬಸವಣ್ಣನವರ ದರ್ಶನ ತೊಗೊಂಡು ಹಾಗೆ ಅವರ ಐಕ್ಯ ಮಂಟಪ ನೋಡ್ಕೊಂಡು ಬರೋಷ್ಟ್ರೊಳಗೆ ಇಲ್ಲಿ ಬೋಟ್ ಕೂಡ ರೆಡಿಯಾಗಿತ್ತು. ಇನ್ನಿಬ್ಬರು ಬಾಕಿ ಇತ್ತಂದ್ರೆ ಅದು ನಾವೇ ಆಗಿದ್ವಿ, ಹೋದಿವ್ರಿ. ನಮಗಂತೂ ನಾನು ಫಸ್ಟ್ ಟೈಮ್ ಬೋಟ್ ರೈಡಿಂಗ್ ಹೋಗ್ತಾ ಇರೋದು. ಏನಿಲ್ಲ ರೀ, ಚೆನ್ನಾಗಾಯಿತು. ಫುಲ್ ಹ್ಯಾಪಿ, ಫುಲ್ ಖುಷಿ. ಒಂದು ರೌಂಡ್ ಅಂತ ಹೇಳಿದರು, ಆ ತುದಿಯಿಂದ ಫುಲ್ ಒಂದು ರೌಂಡ್ ಅಂತ ಹೇಳಿ. ಬಟ್ ನಮ್ಮನ್ನು ಫುಲ್ಲು ಒಂದು ರೌಂಡಿಗೆ ಕರ್ಕೊಂಡು ಬರಲಿಲ್ಲ. ನೋಡ್ರಿ ಅದೇ ಅಲ್ಲಿ ಕಾಣುತ್ತಲ್ಲ ರೀ, ಅದೇ ಬಸವಣ್ಣನವರ ಐಕ್ಯ ಮಂಟಪ. ಅದು ನೋಡ್ರಿ ನೀರಿನ ಕೆಳಗೆ ನಾವಿರೋದು. ಅದು ಫುಲ್ಲು ಅಂಡರ್ಗ್ರೌಂಡ್ ಅಂತ ಹೇಳ್ಬೋದು, ಅಷ್ಟು ಕೆಳಗೈತ್ರಿ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತಾ ನೋಡಬೇಕಾದ್ರೆ ನೋಡ್ರಿ, ನಾವು ಹೋಗ್ಬೇಕಾದ್ರೆ ಆ ಸ್ಟೆಪ್ಪಿಂದನೇ ಹೋಗೋದು. ಇಷ್ಟು ಹೈಟಿಗೆ ಐತೆ ನೋಡ್ರಿ. ಅಂದ್ರೆ ಅದು ಕೆಳಗಡೆ ನಾವು 3 ಸ್ಟೆಪ್ ಕೆಳಗಡೆ ಹೋಗ್ಬೇಕಂದ್ವಲ್ಲ, ಈ ಕೆಳಗಡೆ ಐತಿ ನೋಡ್ರಿ ಐಕ್ಯ ಮಂಟಪ. ಫುಲ್ ಖುಷಿ. ಬೋಟ್ ಅಂತೂ ಹೊಂಟೈತ್ರಿ. ನಾನಂತೂ ನಿಂತು ಫುಲ್ ನೀರನ್ನೆಲ್ಲ ನೋಡ್ತಾ ಬೋಟಲ್ಲಿ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಾಕತ್ತಿದ್ದೆ. ಎಲ್ಲರೂ ಕುತ್ಕೊಂಡೇ ಎಂಜಾಯ್ ಮಾಡ್ತಾಯಿದ್ರು. ಬಟ್ ನನಗೆ ಮಾತ್ರ ಕುತ್ಕೊಂಡು ಎಂಜಾಯ್ ಮಾಡೋಕೆ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ರೀ. ಹಾಗಾಗಿ ನಾನಂತೂ ಜಾಕೆಟ್ನೆಲ್ಲ ತೆಗೆದು ನಿಂತ್ಕೊಂಡೇ ನಾನು ಫುಲ್ ಎಂಜಾಯ್ ಮಾಡಾಕತ್ತಿದ್ದೆ. ನನಗಂತೂ ಫುಲ್ ಅಂದರೆ ಫುಲ್ ಹ್ಯಾಪಿ ಆಯಿತು. ಹಾಗೆ ನನ್ನ ಮದುವೆಗೋ ಹುಡುಗನ ಜೊತೆ ಒಂದು ಫೋಸ್ ಕೊಡಿ ಅಂತಂದ್ರೆ ಅವ ನೋಡ್ರಿ ಈ ಥರ ಫೋಸ್ ಕೊಟ್ಟಾನ. ಮತ್ತು ನಾವು ಬೋಟ್ ರೈಡಿಂಗ್ ಹೋಗಿ ಬಂದೀವಿ ನೋಡ್ರಿ. ಫುಲ್ ಅಂದರೆ ಫುಲ್ ಹ್ಯಾಪಿ. ನನಗಂತೂ ಫುಲ್ಲು ಇವತ್ತಿನ ದಿನ ನನಗೆ ಫುಲ್ಲು ಖುಷಿನೇ. ಏನಕ್ಕಂದ್ರೆ ನಾನು ಅಮಾವಾಸ್ಯೆಗೆ ಬಂದದ್ದೊಂದು, ಹಾಗೆ ನನ್ನ ಹಸ್ಬೆಂಡ್ ಜೊತೆ ಬಂದದ್ದಲ್ಲ, ಹಾಗಾಗಿ ನನಗಂತೂ ಫುಲ್ ಖುಷಿ. ನೋಡ್ರಿ ತೇರಿನ ಹಗ್ಗ. ಜಾತ್ರೆ ಟೈಮಲ್ಲಿ ತೇರು ಎಳೆಯೋಕ್ಕೆ ಬಳಸುವಂಥ ಹಗ್ಗ ನೋಡ್ರಿ. ನಮ್ಮ ಬಸವಣ್ಣನವರ ದರ್ಶನ ಮಾಡಿಕೊಂಡು ಐಕ್ಯ ಮಂಟಪ ನೋಡಿಕೊಂಡು ಹಾಗೆ ಬೋಟ್ ರೈಡಿಂಗ್ ಹೋಗಿ ಇವಾಗ ನಾವು ಮನೆ ಕಡೆ ಹೊಂಟೀವ್ರಿ. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಕೂಡಲ ಸಂಗಮ ಟೆಂಪಲ್ಗೆ ಬಂದಿಲ್ಲ, ಬಂದು ದರ್ಶನ ತಗೊಂಡು ಹೋಗ್ರಿ. ಮತ್ತು ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ರೀ. ಮತ್ತು ಹಾಗೆ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಹಾಕಿರಿ. ಮತ್ತು ಯಾರೆಲ್ಲ ನನ್ನ ಒಂದು ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್ ಬಾಯ್ ಆಲ್.